ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇವತ್ತು ಫಾಸ್ಟ್ ಚಾರ್ಜಿಂಗು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ. ದಯವಿಟ್ಟು ನಮ್ಮ ಜ್ಞಾನಕ್ಕೆ ಏನಿದೆ ಅದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿರ್ತೀವಿ. ದಯವಿಟ್ಟು ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ, ಈ ಫಾಸ್ಟ್ ಚಾರ್ಜಿಂಗು ವರ್ಕ್ ಆಗಬೇಕು ಅಂತ ಅಂದರೆ ಕಡ್ಡಾಯವಾಗಿ 4 ವೈರು ಇರಲೇಬೇಕು. ಪ್ರತಿ ಚಾರ್ಜಿಂಗ್ ಕೇಬಲಲ್ಲಿ 4 ವೈರು ಇರಲೇಬೇಕು. ಒಂದೊಂದು ಚಾರ್ಜರ್ ಕೇಬಲಲ್ಲಿ ಬರೀ 2 ವೈರ್ ಮಾತ್ರ ಇರುತ್ತೆ. ಈ ಚಾರ್ಜಿಂಗ್ ಕೇಬಲ್ ಇಂಟರ್ನಲ್ಲಿ 2 ವೈರ್ ಮಾತ್ರ ಇರುತ್ತೆ. 2 ವೈರ್ ಇತ್ತು ಅಂತ ಅಂದರೆ ಫಾಸ್ಟ್ ಚಾರ್ಜಿಂಗ್ ವರ್ಕ್ ಆಗಲ್ಲ. ಬರೀ ಪಾಸಿಟಿವ್ ನೆಗೆಟಿವ್ ಅಷ್ಟು ಮಾತ್ರ ಇರ್ತದೆ. ಡಾಟಾ ಇನ್ಪುಟ್ಟು ಡಾಟಾ ಔಟ್ಪುಟ್ಟು ಇರಲ್ಲ. ಹಾಗಾಗಿ ಈ 4 ವೈರು ಏನೇನಕ್ಕೆ ಉಪಯೋಗ ಐತೆ ಅಂತ ತಿಳಿಸ್ಕೊಡೋದಾದ್ರೆ, ಒಂದು ವೈರ್ ಬಂದು ಪಾಸಿಟಿವ್, ಇನ್ನೊಂದು ವೈರ್ ಬಂದು ನೆಗೆಟಿವ್, ಇನ್ನೊಂದು ಡಾಟಾ ಪ್ಲಸ್ ಡಾಟಾ ಮೈನಸ್ಸು. ಈ ಡಾಟಾ ಪ್ಲಸ್ ಮತ್ತು ಡಾಟಾ ಮೈನಸ್ ಏನೈತೆ, ಇವೆರಡು ಫಾಸ್ಟ್ ಚಾರ್ಜಿಂಗಲ್ಲಿ ಬಹು ಮುಖ್ಯ ಪಾತ್ರ ವಹಿಸ್ತವೆ. ಇವೆರಡರ ಮುಖಾಂತರ ಚಾರ್ಜರಿಂದ ಮೊಬೈಲ್ಗೆ, ಮೊಬೈಲಿಂದ ಚಾರ್ಜರ್ಗೆ ಕಮ್ಯುನಿಕೇಷನ್. ಯಾವಾಗ ಮೊಬೈಲಲ್ಲಿ ಚಾರ್ಜಿಂಗ್ ಕಡಿಮೆ ಇರುತ್ತೆ, ಅಂದರೆ 10% ಇಲ್ಲ 5% ಎಲ್ಲ ಡೆಡ್ ಇರ್ತದೆ, ಆ ಟೈಮಲ್ಲಿ ಮೊಬೈಲಿಂದ ಸಿಗ್ನಲ್ ಬರುತ್ತೆ ಚಾರ್ಜರ್ಗೆ. ಅಂದರೆ ಇದಕ್ಕೆ ಚಾರ್ಜಿಂಗ್ ಬಿಲೋ 80% ಇರುವ ಕಾರಣದಿಂದಾಗಿ ಇದಕ್ಕೆ ಹೈ ವೋಲ್ಟೇಜ್ ಪ್ಲಸ್ ಹೈ ಕರೆಂಟ್ ಬೇಕಾಗುತ್ತೆ. ಹಾಗಾಗಿ ಅದನ್ನು ಇಲ್ಲಿ ಹೈ ಕರೆಂಟ್ ಮತ್ತು ಹೈ ವೋಲ್ಟೇಜ್ನ ಫೀಡ್ ಮಾಡಲಿ ಅಂತ ಅಲ್ಲಿ ಸಿಗ್ನಲ್ ಕಳಿಸಿದಾಗ ಈ ಚಾರ್ಜರಿಂದ ಹೈ ವೋಲ್ಟೇಜ್ ಬರ್ತದೆ. ಫಸ್ಟು ಇನಿಷಿಯಲಿ ಈ ಚಾರ್ಜರ್ನ ಸಪ್ಲೈ ಕನೆಕ್ಟ್ ಮಾಡಿದ ಕೂಡಲೇ ಫಸ್ಟು 5 ವೋಲ್ಟ್ಸ್ ಬರುತ್ತೆ. 5 ವೋಲ್ಟ್ಸ್ ಬಂದು ಆ 5 ವೋಲ್ಟ್ಸು ಮೊಬೈಲ್ ಹೋದಾದ್ಮೇಲೆ ಆ ಮೊಬೈಲಿಂದ ರಿಟರ್ನ್ ಅದು ಫಾಸ್ಟ್ ಚಾರ್ಜಿಂಗ್ ಆ ಮೊಬೈಲಲ್ಲಿ ಕಂಟ್ರೋಲಿಂಗ್ ಕಮ್ಯುನಿಕೇಶನ್ ಮೈಕ್ರೋ ಕಂಟ್ರೋಲರ್ ಪ್ಲಸ್ BMS ಎಲ್ಲದರಿಂದ ಅದು ಸಿಗ್ನಲ್ ತಗೊಂಡು ಇಲ್ಲಿಗೆ ಕಳಿಸುತ್ತೆ. ಆವಾಗ ಏನಾಗ್ತದೆ, 5 ವೋಲ್ಟ್ಸ್ ಇಂದ ಅದಕ್ಕೆ ಎಷ್ಟು ಸಫಿಷಿಯೆಂಟ್ ವೋಲ್ಟೇಜ್ ಬೇಕು, 12 ವೋಲ್ಟ್ಸ್ ಇಲ್ಲ 9 ವೋಲ್ಟ್ಸ್ ಇಲ್ಲ 20 ವೋಲ್ಟ್ಸ್ ಈ ತರ ಫೀಡ್ ಮಾಡುತ್ತೆ. ಬನ್ನಿ ಪ್ರಾಕ್ಟಿಕಲ್ ಆಗಿ ಇದು 4 ವೈರು ಹೇಗೆ ಪಾತ್ರ ವಹಿಸ್ತದೆ ಹೇಗೆ ಅನ್ನೋದನ್ನ ನೋಡೋಣ. ಫಸ್ಟ್ ಇನಿಷಿಯಲಿ 80% ವರೆಗೆ ಕಾನ್ಸ್ಟೆಂಟ್ ಕರೆಂಟ್ ಅಲ್ಲಿ ಚಾರ್ಜ್ ಆಗ್ತದೆ. ಆಮೇಲೆ 80% ಇಂದ 100%ಗೆ ಮೊಬೈಲ್ ಚಾರ್ಜ್ ಆಗಬೇಕಾದ್ರೆ ಕಾನ್ಸ್ಟೆಂಟ್ ವೋಲ್ಟೇಜ್ ಅಲ್ಲಿ ಇದಾಗುತ್ತೆ. ಈಗ ಇದು 4 ವೈರು ಹೇಗೆ ಪಾತ್ರ ವಹಿಸುತ್ತೆ, ಫಾಸ್ಟ್ ಚಾರ್ಜಿಂಗ್ ಹೇಗಾಗುತ್ತೆ ಅಂತ ನೋಡೋಣ. ಇಲ್ಲಿ ಇದು ಪ್ಲಸ್ ಬಂದು ಇದು ಪ್ಲಸ್, ಇದು ಮೈನಸ್, ಇದು ಡಾಟಾ ಇನ್ಪುಟ್ಟು ಡಾಟಾ ಔಟ್ಪುಟ್ಟು. ಇದು 4 ವೈರು ಇದ್ದಾಗ ಮೊಬೈಲ್ಗೆ ಕನೆಕ್ಟ್ ಮಾಡಿದ್ರೆ ಕ್ವಿಕ್ ಚಾರ್ಜಿಂಗ್, ಕೆಲವೊಂದು ಮೊಬೈಲಲ್ಲಿ ಫಾಸ್ಟ್ ಚಾರ್ಜಿಂಗ್ ಅಂತ ಬರ್ತದೆ. ಯಾವಾಗ ನಾವು ಈ 4 ವೈರು ಕರೆಕ್ಟಾಗಿದ್ದಾಗ, ಅಂದರೆ ಇದು ಪಾಸಿಟಿವ್ ಇದು ನೆಗೆಟಿವ್, ಡಾಟಾ ಇನ್ಪುಟ್ಟು ಡಾಟಾ ಔಟ್ಪುಟ್ಟು ಇದೆರಡೂ ಕರೆಕ್ಟಾಗಿದ್ದಾಗ ಮಾತ್ರ ಈ ಕ್ವಿಕ್ ಚಾರ್ಜಿಂಗ್ ವರ್ಕ್ ಆಗುತ್ತೆ. ಅದೇನೆ ನಾನು ಏನು ಮಾಡ್ತೀವಿ ಅಂತ ಅಂದರೆ, ಇಲ್ಲಿ ಡಾಟಾ ಇನ್ಪುಟ್ಟು ಡಾಟಾ ಔಟ್ಪುಟ್ಟು ಸಿಗ್ನಲ್ ವೈರ್ನ ಬ್ರೇಕ್ ಮಾಡ್ತೀವಿ. ಇದೆರಡು ಬ್ರೇಕ್ ಮಾಡಿದಾಗ ಈಗ ಕನೆಕ್ಟ್ ಮಾಡ್ತು ಅಂತ ಅಂದರೆ ಇಲ್ಲಿ ನೋಡಿ ಕ್ವಿಕ್ ಚಾರ್ಜಿಂಗ್ ಬರಲ್ಲ. ಯಾಕೆ ಅಂದರೆ ಈ ಡಾಟಾ ಇನ್ಪುಟ್ ಡಾಟಾ ಔಟ್ಪುಟ್ ಇಂದ ಈ ಮೊಬೈಲ್ ಮತ್ತೆ ಚಾರ್ಜರ್ಗೆ ನಡುವೆ ಕಮ್ಯುನಿಕೇಶನ್ ಆಗಲ್ಲ. ಅವೆರಡು ವೈರಿಂದ ಕಮ್ಯುನಿಕೇಶನ್ ಆಗಲ್ಲ. 2 ವೈರಿಂದ ಯಾವಾಗ ಕಮ್ಯುನಿಕೇಶನ್ ಆಗಲ್ವೋ ಅವಾಗ ಈ ಕ್ವಿಕ್ ಚಾರ್ಜಿಂಗ್ ಬರಲ್ಲ. ಈಗ 4 ವೈರು ಜಾಯಿನ್ ಮಾಡಿದೆ, ಡಾಟಾ ಇನ್ಪುಟ್ಟು ಡಾಟಾ ಔಟ್ಪುಟ್ಟು ಪ್ಲಸ್ ಪಾಸಿಟಿವ್ ನೆಗೆಟಿವ್ 4 ಕನೆಕ್ಟ್ ಮಾಡಾಗಿದೆ. ಇವಾಗ ಚಾರ್ಜಿಂಗ್ ಸರ್ಕ್ಯೂಟ್ನ ಇನ್ಸರ್ಟ್ ಮಾಡೋಣ. ಕ್ವಿಕ್ ಚಾರ್ಜಿಂಗ್ ಅಂತ ಬಂದೈತೆ. ಇವಾಗ ವೋಲ್ಟೇಜ್ ಮೆಜರ್ ಮಾಡೋಣ ಎಷ್ಟೈತೆ ಅಂತ. 4.94, 5.0, 5.93, 5.15 ಇದೇ ಥರನೇ ರೈಸ್ ಆಗ್ತಾ ಇದೆ. ಇದೇ ಥರನೇ ಕಂಟಿನ್ಯೂಸ್ ಆಗಿ ಇದರಿಂದ ಸಿಗ್ನಲ್ ಕಮ್ಯುನಿಕೇಶನ್ ಆಗಿ ಇದಕ್ಕೆ ಏನು ಸಫಿಷಿಯೆಂಟ್ ಫಾಸ್ಟ್ ಚಾರ್ಜ್ ಆಗೋದಕ್ಕೆ ವೋಲ್ಟೇಜ್ ಬೇಕು, ಆ ವೋಲ್ಟೇಜ್ ಸುಟಪ್ ಆಗ್ತಾ ಹೋಗ್ತಾ ಇರ್ತದೆ.
ಎಲ್ಲಿವರೆಗೆ 80% ಮೊಬೈಲ್ 80% ಇರೋವರೆಗೆ ಕಾನ್ಸ್ಟೆಂಟ್ ಕರೆಂಟಲ್ಲಿ ಆಗ್ತಾ ಇರ್ತದೆ. 80% ಆದಮೇಲೆ 100% ವರೆಗೆ ಕಾನ್ಸ್ಟೆಂಟ್ ವೋಲ್ಟೇಜಲ್ಲಿ ಆಗ್ತಾ ಇರ್ತದೆ. ಹಾಗಾಗಿ ಇನಿಷಿಯಲಿ 10% 20% ಇದ್ದಾಗ ವೋಲ್ಟೇಜ್ ಇನ್ನೂ ಜಾಸ್ತಿ ಇರ್ತದೆ. ಈಗ ಆಲ್ರೆಡಿ 60% ಇರೋದ್ರಿಂದ 5 ವೋಲ್ಟ್ಸಿಂದ ನಿಧಾನಕ್ಕೆ ರೈಸ್ ಆಗ್ತಾ ಹೋಗ್ತಾ ಇರ್ತದೆ. 80% ಹೋದ್ಮೇಲೆ ಇನ್ನು ಕಡಿಮೆ ಆಗ್ತಾ ಬರ್ತಾ ಇರ್ತದೆ. ಇದು ಜೊತೆಗೆ ತಮ್ಗೆ ತಿಳಿಸ್ಕೊಡೋದೇನೆಂದ್ರೆ, ಮೊಬೈಲ್ ಈ ತರ ಫಾಸ್ಟ್ ಚಾರ್ಜಿಂಗ್ ಆಗಬೇಕು, ಈ ತರ ಸಿಗ್ನಲ್ ಕಮ್ಯುನಿಕೇಶನ್ ಬೇಕು ಅಂದ್ರೆ ಇಲ್ಲಿ 4 ವೈರು ಕನೆಕ್ಟ್ ಆಗಂಗೆ, 4 ಸಪ್ಲೈನಲ್ಲಿ ಕನೆಕ್ಟ್ ಆಗೋ ಹಾಗೆ ಇಲ್ಲಿ ಡಸ್ಟ್ ಇಲ್ದೇನೆ ಈ ಶಾಕೆಟೆಯಲ್ಲಿ ಈ ಪಿನ್ನೆಯಲ್ಲಿ ನೀಟಾಗಿರ್ಬೇಕು. ಕೆಲವೊಂದು ಮೊಬೈಲಲ್ಲಿ ಈ ಶಾಕೆಟಲ್ಲಿ ಡಸ್ಟ್ ಇತ್ತು, ಇಲ್ಲ ಅಲ್ಲೇನಾದ್ರೂ ನೀರು ಬಿದ್ದು ಆಕ್ಸಿಡೇಷನ್ ಕೊರೆಷನ್ ಆಗಿತ್ತು ಅಂತ ಅಂದ್ರೆ ಇಲ್ಲಿಂದ ಇಲ್ಲಿ ಕಾಂಟ್ಯಾಕ್ಟ್ ಆಗದೇನೆ ಕ್ವಿಕ್ ಚಾರ್ಜಿಂಗ್ ಇಲ್ಲ ಫಾಸ್ಟ್ ಚಾರ್ಜಿಂಗ್ ವರ್ಕ್ ಆಗಲ್ಲ. ಕನೆಕ್ಟ್ ಮಾಡಿದ್ರೆ ನಾರ್ಮಲ್ ಚಾರ್ಜಿಂಗ್ ಆಗ್ತಾ ಇರ್ತದೆ, ಸ್ಲೋ ಆಗಿ ಚಾರ್ಜ್ ಆಗ್ತಾ ಇರ್ತದೆ, ಬಟ್ ಸ್ಪೀಡಾಗಿ ಆಗ್ತಾ ಇಲ್ಲ. ಕೆಲವೊಂದು ಮೊಬೈಲ್ಗಳಲ್ಲಿ ಫಸ್ಟ್ ನಂದು ಸ್ಪೀಡಾಗಿ ಆಗ್ತಾ ಇತ್ತು, ಬೇಗ ಚಾರ್ಜ್ ಆಗ್ತಾ ಇತ್ತು, ಇವಾಗ ಆಗ್ತಾ ಇಲ್ಲ. ಬರೀ ಚಾರ್ಜಿಂಗ್ ಬರ್ತದೆ, ಅದು ನಿಧಾನಕ್ಕೆ ಆಗ್ತದೆ, 1 hour 2 hour ಆಗ್ತದೆ ಅಂತ. ಕಾರಣ ಏನಂದ್ರೆ, ಒಂದು ಡಾಟಾ ಕೇಬಲ್ ಅಲ್ಲಿ ಯಾವ್ದಾದ್ರು ಒಂದು ಕೇಬಲ್ ಮಧ್ಯದಲ್ಲಿ ಬ್ರೇಕ್ ಆಗಿರ್ತದೆ, ಅಂದ್ರೆ ಮಧ್ಯದಲ್ಲಿ ಏನಾದ್ರೂ ಇದಾಗಿರ್ತದೆ. ಬಟ್ ಪ್ಲಸ್ ಮೈನಸ್ ಕಂಪಲ್ಸರಿ ಇತ್ತು ಅಂತ ಅಂದ್ರೆ ನಿಮ್ಗೆ ಚಾರ್ಜಿಂಗು ಆಗ ತೋರಿಸ್ತಾ ಇರ್ತದೆ. ಫಾಸ್ಟ್ ಚಾರ್ಜಿಂಗು ಇವೆರಡು ವೈರಲ್ಲಿ ಏನಾದ್ರು ಒಂದು ಬ್ರೇಕ್ ಆಗಿತ್ತು ಅಂದ್ರೂ ಫಾಸ್ಟ್ ಚಾರ್ಜಿಂಗು ಆಗಲ್ಲ ಅಂದ್ರೆ ಒಂದು ಈ ಕೇಬಲ್ ಡ್ಯಾಮೇಜ್ ಇರ್ಬೋದು, ಇಲ್ಲ ಈ ಕನೆಕ್ಟರ್ ಅಲ್ಲಿ ಡಸ್ಟ್ ಕರೆಕ್ಷನ್ ಇರ್ಬೋದು, ಇಲ್ಲ ಈ ಶಾಕೆಟ್ ಅಲ್ಲಿ ಡಸ್ಟ್ ಕರೆಕ್ಷನ್ ಇರ್ಬೋದು. ಇದೆರಡು ಕ್ಲೀನ್ ಮಾಡಿ ಬಟ್ ಡಾಟಾ ಕೇಬಲ್ ರೀಪ್ಲೇಸ್ ಮಾಡಿದ್ರೆ ನಿಮ್ದು ಕ್ವಿಕ್ ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗ್ ಮೊಬೈಲ್ ಸಪೋರ್ಟ್ ಮಾಡೋದಾದ್ರೆ ಅದ್ರ ತಕ್ಕಾಗಿ ಈ ಚಾರ್ಜರು ಕೂಡ ಸಪೋರ್ಟ್ ಆಗಬೇಕು. ಈ ಚಾರ್ಜರ್ ಅಲ್ಲಿ ಕ್ವಿಕ್ ಚಾರ್ಜಿಂಗ್ ಆಗಂಗೆ ಆಲ್ಮೋಸ್ಟ್ 5 ವೋಲ್ಟ್ಸ್ 9 ವೋಲ್ಟ್ಸ್ 12 ವೋಲ್ಟ್ಸ್ 18 ವೋಲ್ಟ್ಸ್ 20 ವೋಲ್ಟ್ಸ್ ಈ ತರ ವಿತ್ ಜೊತೆಗೆ ಆಂಪ್ಸ್ನು ಜಾಸ್ತಿ ಇತ್ತು ಅಂತ ಅಂದ್ರೆ ಮೊಬೈಲು ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಇದರಲ್ಲಿ ಮೊಬೈಲ್ ಚಾರ್ಜರನ್ನು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡಬೇಕು, ಮೊಬೈಲ್ನು ಸಪೋರ್ಟ್ ಮಾಡಬೇಕು. ಈ ತರ ಇದ್ರೆ ಮಾತ್ರ ಫಾಸ್ಟ್ ಚಾರ್ಜಿಂಗ್ ಆಗೋದು. ಈ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಇಲ್ಲಿ ಮೈಕ್ರೋ ಕಂಟ್ರೋಲರ್ ಯೂಸ್ ಮಾಡಿರ್ತಾರೆ ಮೊಬೈಲಲ್ಲಿ. ಆ ಮೈಕ್ರೋ ಕಂಟ್ರೋಲರ್ ಸಿಗ್ನಲ್ ಇದಕ್ಕೆ ಸೆಂಡ್ ಮಾಡುತ್ತೆ. ಈ ಸಿಗ್ನಲ್ ಆ ಸಿಗ್ನಲ್ ರಿಸೀವ್ ಮಾಡಿಕೊಂಡು ಚಾರ್ಜರ್ ಅದಕ್ಕೆ ಅನುಗುಣವಾಗಿ ವೋಲ್ಟೇಜ್ ಮತ್ತೆ ಕರೆಂಟ್ ನ ಕೊಡುತ್ತೆ. ಇನ್ನು ಇದನ್ನ ಸಿಗ್ನಲ್ ಫೀಡ್ ಮಾಡೋದಕ್ಕೆ ಮುಂಚಾಗಿ ಮೊಬೈಲ್ ಅಲ್ಲಿ ಬ್ಯಾಟರಿ BMS ಅಂತ ಇರ್ತದೆ, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಅದು ಮೊಬೈಲ್ ಟೆಂಪರೇಚರ್ ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಮೊಬೈಲ್ ಟೆಂಪರೇಚರ್ ಕರೆಕ್ಟ್ ಆಗಿತ್ತು, ನಾರ್ಮಲ್ ಆಗಿತ್ತು ಅಂದ್ರೆ ಮಾತ್ರ ಹೈ ವೋಲ್ಟೇಜ್ ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಅಲ್ಲಿ ಟೆಂಪರೇಚರ್ ಏನಾದ್ರು ಜಾಸ್ತಿ ಇತ್ತು, ಆ ಬ್ಯಾಟರಿಲಿ ಟೆಂಪರೇಚರ್ ಏನಾದ್ರು ಜಾಸ್ತಿ ಇತ್ತು ಅಂತ ಅಂದ್ರೆ ಫಾಸ್ಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡಲ್ಲ, ಅಂದ್ರೆ ಸಿಗ್ನಲ್ ಕಳಿಸಲ್ಲ, ಸ್ಟಾಪ್ ಮಾಡುತ್ತೆ, ನಾರ್ಮಲ್ ಚಾರ್ಜಿಂಗ್ ಆಗ್ತಾ ಇರ್ತದೆ. ಫಾಸ್ಟ್ ಚಾರ್ಜಿಂಗ್ ಆಗಬೇಕು ಅಂದ್ರೆ ಒಂದು ಕೇಬಲ್ 4 ಕೇಬಲ್ ಕೂಡ ಕರೆಕ್ಟಾಗಿ ಕನೆಕ್ಟ್ ಆಗಬೇಕು, ಚಾರ್ಜರ್ ಫಾಸ್ಟ್ ಚಾರ್ಜಿಂಗ್ ಇರಬೇಕು, ಮೊಬೈಲ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡಬೇಕು, ಪ್ಲಸ್ ಅದರಲ್ಲಿರೋ ಬ್ಯಾಟರಿ BMS ಅದು ಟೆಂಪರೇಚರ್ ನಾರ್ಮಲ್ ಟೆಂಪರೇಚರ್ ಇದ್ರೆ ಅದು ಸಪೋರ್ಟ್ ಮಾಡಿ ಸಿಗ್ನಲ್ ಕಳಿಸಿದ್ರೆ ಮಾತ್ರ ಫಾಸ್ಟ್ ಚಾರ್ಜಿಂಗ್ ಆಗೋದು. ಇಲ್ಲಿ ತಿಳಿಸಿರ್ತಕ್ಕಂಥ ಮಾಹಿತಿ ನಮಗೆ ತಿಳಿದಿರ್ತಕ್ಕಂಥ ಅನುಗುಣವಾಗಿ ಮಾಡಿದೀವಿ. ಇದೇನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಾವು ಮತ್ತೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೇನೆ ಇದರಲ್ಲಿ ಲೋಪದೋಷಗಳಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಧನ್ಯವಾದಗಳು.